ಅದಕ್ಕೆ 8 ಮರಿನ ಹೊಡಿತಾ ಇದೀವಿ ಕಬ್ಬಾಳಮ್ಮನ ದೇವಸ್ಥಾನದಲ್ಲಿ. ಗೈಸ್ ಇವಾಗ ಬೈರನ್ನ ಮೈಕೆ ಬಿದ್ದೋಯ್ತು ಗೈಸ್. ನನ್ನ ಟೈಮೇ ಸರಿ ಇಲ್ಲ ಇವತ್ತು. ಗೈಸ್ ಇಲ್ಲಿ ಬಂದ್ವಿ ಹಾಸ್ಪಿಟಲ್ ಹತ್ರ, ಗೌರ್ಮೆಂಟ್ ಹಾಸ್ಪಿಟಲ್. ಸ್ವಲ್ಪ ಇಂಜೆಕ್ಷನ್ ಹಾಕ್ಸಿದ್ವಿ, ಪಾಪ ಸುಸ್ತಾಗ್ಬಿಟ್ಟವನೆ. ಅಂಡ್ ಈ ತರ ಇತ್ತು ನೋಡಿ ರಿಂಕ. ನಿಮ್ಮನ್ನು ಪೂಜಿಸುವ ಭಾಗ್ಯ ನನ್ನದು, ಯಾವತ್ತು ಕೈ ಮುಗಿವೆ ಮಾ ಸ್ವಾಮಿ. ನಮಸ್ಕಾರ ಎಲ್ರಿಗೂ. ಸೊ ಗೈಸ್ ಇವತ್ತು ನಾನು ಮತ್ತೆ ಯೋಗಿ ಕಬ್ಬಾಳಮ್ಮನ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ. ಯಾಕೆ ಅಂತಂದ್ರೆ ಗೈಸ್ ಇವತ್ತು ನನ್ನ ಅಳಿಯನ ಬರ್ತಡೇ. ಸೊ ಅದಕ್ಕೆ 8 ಮರಿನ ಹೊಡಿತಾ ಇದೀವಿ ಕಬ್ಬಾಳಮ್ಮನ ದೇವಸ್ಥಾನದಲ್ಲಿ. ಆಕ್ಚುಲ್ ಆಗಿ ನಮ್ಮ ಅಪ್ಪ ಅಮ್ಮ ಮತ್ತೆ ಚೈತ್ರ ಮಮತಾ ಬೈರ ಎಲ್ಲ ಬೆಳಿಗ್ಗೆ ಕಾರಲ್ಲಿ ಹೋಗ್ಬಿಟ್ಟವ್ರೆ. ಬಟ್ ನಾನು ಮತ್ತೆ ಇವನು ಇವಾಗ ಮಧ್ಯಾಹ್ನದ ಮೇಲೆ ಹೋಗ್ತಾ ಇದೀವಿ. ಯಾಕೆ ಅಂತಂದ್ರೆ ನನಗೆ ಇಷ್ಟೊತ್ತವರೆಗೂ ಎಕ್ಸಾಮ್ ಇತ್ತು. ಸೊ ಎಕ್ಸಾಮ್ ಬರ್ದ್ಬಿಟ್ಟು ಇವಾಗ ಹೋಗ್ತಿದೀವಿ. ನಾಗ ಮತ್ತೆ ನನ್ನ ಫ್ರೆಂಡು ಎಲ್ಲ ಪಾಪ ಬಸ್ಸಲ್ಲಿ ಬರ್ತವ್ರೆ. ಇವಾಗ ನಾನು ಇವನು ಬೈಕಲ್ಲಿ ಹೋಗ್ಬೇಕು. ಸೊ ಇನ್ನ ಊಟ ಬೇರೆ ಮಾಡಿಲ್ಲ, ಅಲ್ಲಿ ಹೋಗಿ ಮಾಡ್ಬೇಕು. ಇಲ್ಲೇ 1 ಗಂಟೆ ಆಗೋಯ್ತು ಗೈಸ್. ನಾವು ಹೋಗೋಷ್ಟ್ರಲ್ಲಿ ಊಟ ಟೈಮು ಮುಗ್ದೋಗಿರುತ್ತೆ. ಬಟ್ ಸ್ವಲ್ಪ ಎತ್ತಿಕ್ಕಿರ್ತಾರೆ ನಾವು ಬರ್ತೀವಿ ಅಂತ. ಇವಾಗ ಬೀಗ ಹಾಕೊಂಡು ಬೇಗ ರೆಡಿಯಾಗಿ ಹೋಗ್ಬೇಕು. ಸೊ ಬನ್ನಿ ದೇವಸ್ಥಾನದಲ್ಲಿ ಸಿಗ್ತೀನಿ ಗೈಸ್. ಇವಾಗ ಕಬ್ಬಾಳಮ್ಮನ ದೇವಸ್ಥಾನ ಹತ್ರ ಬಂದ್ವಿ. ಬಟ್ ಚೌಟ್ರಿ ಹತ್ರ ಹೋಗಿದೆ ನಾವು ಮಾಡಿರೋ ಚೌಟ್ರಿ ಹತ್ರ. ನಮ್ಮ ಬೈರನ್ಗೆ ಪಾಪ ತುಂಬಾ ಹುಷಾರಿಲ್ಲ, ಅವನು ಬೆಳಗ್ಗೆಯಿಂದ ಏನು ತಿಂದಿಲ್ಲ, ಜ್ವರ ಬೇರೆ ಬಂದ್ಬಿಟ್ಟೈತೆ. ಸೊ ಡಾಕ್ಟರ್ಗೆ ಫೋನ್ ಮಾಡಿದ್ದೆ, ಅವರು ಸಿರಪ್ ಸಜೆಸ್ಟ್ ಮಾಡಿದ್ದಾರೆ, 1-2 ಸಿರಪ್ ಅದನ್ನ ಇವಾಗ ಹಾಕು ಅಂತ. ಬಟ್ ಇಲ್ಲಿ ಮೆಡಿಕಲ್ ಬೇರೆ ಕ್ಲೋಸ್ ಆಗ್ತೈತೆ. ಇಲ್ಲೈತೆ ಹಾಸ್ಪಿಟಲ್ ಐತೆ, ಮೆಡಿಕಲ್ಗಳು ಸಿಗ್ತಾ ಇಲ್ಲ. ಅವಾಗ್ಲಿಂದ ಮೆಡಿಕಲ್ ಹುಡುಕ್ತಾ ಇದೀವಿ. ನಾನು ಟೈಮ್ ಇವಾಗ 3:30 ಆಯ್ತು, ನಾವು ಊಟನೂ ಮಾಡಿಲ್ಲ. ಅವ್ನಿಗೆ ಮೆಡಿಕಲ್ ಹುಡ್ಕೊಂಡು ಬಂದಿದ್ದೀವಿ. ನೋಡಿ ಇಲ್ಲೂ ಒಂದು ಮೆಡಿಕಲ್ ಕ್ಲೋಸ್ ಆಗ್ಬಿಟ್ಟೈತೆ. ಇಲ್ಲಿ ಎಲ್ಲಿ ಅಂತ ಹುಡ್ಕೋದು ಅಂತ ಗೊತ್ತಾಯ್ತಾ ಇಲ್ಲ. ಅವಾಗ್ಲಿಂದ ಹುಡುಕ್ತಾ ಇದೀವಿ, ಸಿಗ್ತಾನೆ ಇಲ್ಲ. ಸೊ ಬೇಗ ಮಾತ್ರೆ ಅಥವಾ ಸಿರಪ್ ಏನ್ ಬರ್ಕೊಟ್ಟವ್ರು ಅದನ್ನ ತಗೊಂಡೋಗಿ ಹಾಕ್ಬೇಕು. ಐ ಥಿಂಕ್ 2 ಸಿರಪ್ ಅಂತ ಅನ್ಸುತ್ತೆ. ನಾಗವ್ರ ಬೇರೆ ಇನ್ನ ಬಂದಿಲ್ಲ. ಸೊ ನಾನು ಆ ಗಾಬ್ರಿಲಿ ಬ್ಲಾಗ್ ಮಾಡೋದೇ ಮರ್ತೋದೆ. ಬಿಕಾಸ್ ಜನ ಕೂಡ ತುಂಬಾ ರಶ್ ಇದ್ರು. ಒಂದು ಏನಿಲ್ಲ ಅಂತಂದ್ರು 1,000ದಿಂದ 1,500 ಜನಕ್ಕೆ ಅಡುಗೆ ಮಾಡಿಸವ್ರೆ. ಸೊ ಅದರಿಂದ ಜನ ಕೂಡ ಇದ್ರಲ್ಲ, ನನಗೆ ಬೈರನ್ ನೋಡ್ಬಿಟ್ಟು ಬೇಜಾರಾಗೋಯ್ತು. ಸೊ ಅಲ್ಲಿ ಬ್ಲಾಗ್ ಏನು ಮಾಡ್ಲಿಲ್ಲ. ಇವಾಗ ಸಿರಪ್ ಹುಡುಕ್ತಾ ಇದೀವಿ, ಸಿಕ್ಕಿದ್ರೆ ಸಾಕು ಗೈಸ್. ಇವಾಗ ಬೈರನ್ನ ಮೈಕೆ ಬಿದ್ದೋಯ್ತು ಗೈಸ್. ನನ್ನ ಟೈಮೇ ಸರಿ ಇಲ್ಲ ಇವತ್ತು. ಕಾರ್ಗೆ ಹತ್ತಿಸ್ಬಿಟ್ರೆ ಗೈಸ್. ಇವನ್ನ ಕರ್ಕೊಂಡು ಹಾಸ್ಪಿಟ್ಲಿಗೆ ಹೋಯ್ತಾ ಇದ್ದೆ, ಮೈಕ್ ಬೇರೆ ಬಿದ್ದೋಗ್ಬಿಟ್ಟೈತಿ ಇಲ್ಲಿ. ಹೊಸ ಮೈಕು ಗೈಸ್, ಇವಾಗ ದುಬೈಯಿಂದ ಬಂದಾಗ ತಗೊಂಡಿದ್ದೆ. ಯಾಕಂದ್ರೆ ದುಬೈಲಿ ಒಂದು ಮೈಕ್ ಕಳ್ದೋಯ್ತು ಅಂತ. ನೆನ್ನೆ ಇವನ್ ಬಿಡಿಸ್ತಾ, ನಮ್ ಟೈಮೇ ಸರಿ ಇಲ್ಲ. ಇವನ್ ಬೇರೆ ಇದೇ ಟೈಮಲ್ಲಿ ಹುಷಾರ್ ತಪ್ಪವನೆ. 1 ನಿಮಿಷ ಇಟ್ಕೋ, ಮುಂದೆ ಕೂತ್ಕೊಳ್ಳೋಣ. ಅವನ ಎಲ್ಲೂ ಕೂತ್ಕೊಳ್ಳೋ ಪರಿಸ್ಥಿತಿ ಇಲ್ಲ ಈಗ ಅವನು. ನೋಡಿ ಗೈಸ್ ಎಷ್ಟು ಡೆಲ್ಲ ಬಿಟ್ಟವನ್ ಪಾಪ ಬೈರ. ಫುಲ್ಲು ಬೇಜಾರಲ್ಲ ಅವನೇ. ಇವಾಗ ಅವ್ನ ಹುಡಿಕೊಂಡು ಹಾಸ್ಪಿಟ್ಲ್ ಹುಡಿಕೊಂಡು ಹೋಗ್ತಾ ಇದೀವಿ. ಅವನಿಗೆ ಇಲ್ಲಿ ಪಕ್ಕದೂರಲ್ಲಿ ಇದೆಯಂತೆ, ಒಂದು 5-6 ಕಿಲೋಮೀಟರ್ ಆಗ್ಬೋದು ಅಂತ ಅಂದ್ರು. ಸೊ ಇವಾಗ ಅಲ್ಲಿಗೆ ಹೋಗ್ತಾ ಇದೀವಿ. ಅದು ಕ್ಲೋಸ್ ಮಾಡ್ಬಿಟ್ರೆ ಸ್ವಲ್ಪ ಕಷ್ಟ. ಇಲ್ಲಿ ಬೇರೆ ಮೆಡಿಕಲ್ಗಳಿಲ್ಲ ಸರಿಯಾಗಿ. ಮೆಡಿಕಲ್ ಇದ್ರು ಅಲ್ಲಿ ಸಿರಪ್ ಸಿಗುತ್ತೋ ಸಿಗಲ್ವೋ ಗೊತ್ತಿಲ್ಲ, ಪೆಟ್ದು. ಸೊ ಬನ್ನಿ ಬೇಗ ಹೋಗುವ ಗೈಸ್. ಇಲ್ಲಿ ಬಂದ್ವಿ ಹಾಸ್ಪಿಟಲ್ ಹತ್ರ, ಗೌರ್ಮೆಂಟ್ ಹಾಸ್ಪಿಟ್ಲು. ಡಾಕ್ಟರ್ ಇಲ್ವಂತೆ, ಇನ್ನೊಬ್ರು ಇದ್ದಾರೆ ನೋಡ್ತಾರೆ ಗೈಸ್. ಎಷ್ಟು ಕಿಲೋಮೀಟರ್ ಇತ್ತು ಹೋಗಿ? 4.5 ಕಿಲೋಮೀಟರ್ ಹುಡ್ಕೊಂಡು ಬಂದು ಇಲ್ಲಿ ಹಳ್ಳಿಲಿ. ಸದ್ಯ ನಮ್ಮ ಪುಣ್ಯಕ್ಕೆ ಒಂದು ಗೌರ್ಮೆಂಟ್ ಹಾಸ್ಪಿಟಲ್ ಸಿಕ್ತಿಲ್ಲಿ. ಡಾಕ್ಟರ್ ಹೊಂಟೋಗಿದ್ರು. ಬಟ್ ಕಾಂಪೌಂಡರ್ ಅವ್ರು ಇರ್ತಾರಲ್ಲ, ಅವರು ಇದಕ್ಕೆ ಇಂಜೆಕ್ಷನ್ ಕೊಟ್ಟರು ನಮ್ಮ ಬೈರನ್ಗೆ ಇವಾಗ. ಮತ್ತೆ ನಾವು ತೋರಿಸ್ತೀವಲ್ಲ ಬೆಂಗಳೂರಲ್ಲಿ, ಆ ಡಾಕ್ಟರ್ ಕಾಲ್ ಮಾಡಿ ಕೇಳಿದೆ. ಏನಿಲ್ಲ, ಕರೆಕ್ಟ್ ಆಗಿರೋ ಇಂಜೆಕ್ಷನ್ ಕೊಟ್ಟಿದ್ದಾರೆ ಅಂತ. ನನಗೆ ಭಯ, ಇಲ್ಲಿ ಗೌರ್ಮೆಂಟ್ ಹಾಸ್ಪಿಟಲ್ ಬೇರೆ ಹೆಂಗಿರುತ್ತೋ ಏನೋ. ಬಿಕಾಸ್ ಡಾಕ್ಟರ್ ಬೇರೆ ಇರಲಿಲ್ಲ, ನನಗೆ ಭಯ ಆಗ್ತಾ ಇತ್ತು. ಬಟ್ ಡಾಕ್ಟರ್ ಇಲ್ಲ ಅಂತಂದ್ರು, ಅವ್ರು ಕರೆಕ್ಟ್ ಆಗಿರೋ ಇಂಜೆಕ್ಷನ್ನೇ ಕೊಟ್ಟಿದ್ರು. ನಾನು ಫೋಟೋ ಕಳಿಸಿದ್ಕೆ ಇಲ್ಲ, ಕರೆಕ್ಟ್ ಆಗಿರೋದೇ ಕೊಟ್ಟಿದ್ದಾರೆ. ಮತ್ತೆ ಇವ್ರು ಯಾವುದೋ ಬೇರೆ ಕೊಟ್ಟಿದ್ರು, ಇದು ಸಿರಪ್. ಬಟ್ ನಮ್ಮ ಡಾಕ್ಟ್ರು ಬೇರೆ ಮೆಸೇಜ್ ಮಾಡಿದ್ದಾರೆ, ಅದನ್ನ ಕೊಡಿ, ಅದು ಸ್ವಲ್ಪ ಸ್ಟ್ರಾಂಗ್ ಇದೆ ಅಂತ ಅಂದ್ರು. ಅದು ನಾಳಿಂದ ಕಂಟಿನ್ಯೂ ಮಾಡಬೇಕು. ಸೊ ಇವಾಗ ಸ್ವಲ್ಪ ಇಂಜೆಕ್ಷನ್ ಹಾಕ್ಸಿದ್ವಿ, ಪಾಪ ಸುಸ್ತಾಗ್ಬಿಟ್ಟವನೆ. ಬೇಗ ಕರ್ಕೊಂಡೋಗಿ ಅವ್ನಿಗೆ ಏನಾದ್ರು ಮೊಸರನ್ನ, ಮಜ್ಜಿಗೆನ ಅಥವಾ ಫುಡ್ ಏನಾದ್ರು ಕೊಡಬೇಕು, ಇಲ್ಲ ಸಿರ್ಲಾಕ್ ಕೊಡಬೇಕು. ಸೊ ಬನ್ನಿ ಹೋಗುವ. ನಾನು ಇನ್ನ ಊಟ ಮಾಡಿಲ್ಲ ಗೈಸ್. 4 ಗಂಟೆ 4:15 ಆಯ್ತಾ ಬಂತು. ಇನ್ನೇನೆಲ್ಲ ಕ್ಲೋಸಿಂಗ್ ಟೈಮ್ ಅಲ್ಲಿ. ಸೊ ಬನ್ನಿ ಹೋಗು ಗೈಸ್. ನಮ್ಮ ಬೈರನ್ನ ಇವ್ರಿಬ್ರು ಕೊಟ್ಬಿಟ್ಟು ಕೂರ್ಸಿದೀನಿ, ಸಮಾಧಾನ ಮಾಡ್ತಾರ ಅವರು. ನೋಡಿ ಅಷ್ಟರಲ್ಲಿ ಇವ್ರು ಬಂದ್ರು, ಇನ್ನೊಬ್ರು ವ್ಲಾಗರ್. ಇವನು ನಮ್ ಬೈರನ್ನ ಬೈರನ್ನ ಹುಡುಗಿ ಅಂತ ಬೈರಿ ಅಂತ ಕೂಗ್ತಾನೆ ಇವನು. ಕ್ಯೂಟ್ ಆಗಿದ್ದಾರೆ ಅಂತ. ಗೈಸ್ ಹಾಗೆ ನಮ್ ಬೈರನ್ ನೋಡಿ, ನಾನ್ ಬರೋಕ್ಕೂ ಮುಂಚೆನೆ ಇಲ್ಲಿ ಅವ್ನ್ಗೆ ಅಂತ್ರ ಹಾಕ್ಸ್ಕೊಂಡ್ ಬಂದ್ಬಿಟ್ಟವ್ರು. ನಾನು ಇವಾಗ ನೋಡ್ದೆ, ದೇವಸ್ಥಾನಕ್ಕೆ ಹೋಗಿದ್ದು ಅಂತ್ರ ಎಲ್ಲ ಹಾಕ್ಸ್ಕೊಂಡ್ ಬಂದವ್ರು, ಅವ್ನಿಗೆ ಹುಷಾರಿಲ್ಲ ಅಂತ. ಬಟ್ಟು ಹಾಕಿದ್ರಂತೆ.
ಹೆಂಗೆ ತಾಯ್ತಾ ಕಟ್ಸಿದೀವಿ ನಮ್ಮ ಬೈರನ್ಗೆ. ಗೈಸ್ ಇವಾಗ ಇಲ್ಲಿ ಊಟ ಮಾಡಕ್ಕೆ ಅಂತ ಬಂದ್ವಿ. ನೋಡಿ ಇವಳು 2 ಸಲ ಅಂತ ಅಂದ್ಬಿಟ್ಟು 2 ಚೇರ್ ಹಾಕೊಂಡ್ ಕೂತವಳೆ. ಮತ್ತೆ ಅವಳು ಮುರ್ದೋಗುತ್ತೆ ಅಂದ್ಬಿಟ್ಟು 2 ಚೇರ್ ಹಾಕೊಂಡವಳೆ. ಬೇಳೆ ಸಾರು ಅನ್ನ ಇಲ್ಲಿ ಇವ್ರ ಮಗಂದೇ ಬರ್ತಡೆ ಇವತ್ತು. ಗೈಸ್ ನೋಡಿ ಊಟ ಮಾಡೋ ಅರ್ಜೆಂಟ್ ಅಲ್ಲಿ ಏನೇನ್ ಮಾಡ್ತಿದೀವಿ ಅಂತಾನೆ ತೋರಿಸ್ಲಿಲ್ಲ. ಮುದ್ದೆ, ಕಾಳು ಗೊಜ್ಜು, ಮತ್ತೆ ಚಿಕನ್ ಫ್ರೈ, ಮಟನ್ ಸಾಂಬಾರು, ಕಬಾಬು, ಮೊಟ್ಟೆ, ಮತ್ತೆ ಸೌತೆಕಾಯಿ, ಬಾಳೆಹಣ್ಣು ಇವ್ರ ಮಾವನವರ ಇದು ತೋಟದಿಂದನೇ ತರಿಸಿದ್ದು. ಇವ್ರ ಮಾವನೇ ಸಪ್ಲೈ ಮಾಡಿರೋದು ಅಲ್ಲ ಯೋಗಿ? ತಿನ್ನುವಾಗ ಮಾವರ್ ಮನೆಯವ್ರನ್ನೆಲ್ಲ ನೆನಪಿಸ್ಬೇಡಕ್ ನಾವು. ಮಾವರ್ ಮನೆಯವ್ರನ್ನೆಲ್ಲ ಫೀಲ್ ಆಗುತ್ತೆ ಅವ್ನಿಗೆ. ಗೈಸ್ ಇವಾಗ ಊಟ ಮುಗಿಸ್ಕೊಂಡು ದರ್ಶನಕ್ಕೆ ಅಂತ ಬಂದ್ವಿ. ಯಾರು ಮಾಡ್ಬಿಟ್ಟು ಗೈಸ್ ಬೈರ ಇನ್ನ ಊಟ ಮಾಡಿಲ್ಲ, ಅವ್ನಿಗೆ ಊಟ ಕೊಟ್ಬಿಟ್ಟು ಬಂದ್ವಿ. ಬಟ್ ತಿಂತಿಲ್ಲ ಅವನು. ಫಸ್ಟ್ ದರ್ಶನ ಮಾಡ್ಕೋಣ ಅಂತ ಬಂದಿದೀವಿ. ಅದು ಊಟ ಆದ್ಮೇಲೆ ಚಿಕನ್ ತಿನ್ಬಿಟ್ಟು ಹೋಗ್ಬೋದು ಅಂತ ಅಂದ್ರು. ಸೊ ಅದಕ್ಕೆ ಬಂದಿದೀವಿ. ನಂಗೂ ಗೊತ್ತಿಲ್ಲ, ಆದ್ರೆ ಒಳಗಡೆ ಹೋಗ್ಬೋದಾ? ಇವನೇ ಹೇಳಿದ್ದು, ಅದಕ್ಕೆ ಹೋಯ್ತಿರೋದ್ ನಾವು. ನಮಗ್ ಗೊತ್ತಿಲ್ಲ, ಹತ್ಬೋದು ಇಷ್ಟೊತ್ತಲ್ಲಿ. ಕ್ಲೋಸಿಂಗ್ ಟೈಮ್ ಏನಾರು ಆಯ್ತಾ? 5 ಗಂಟೆ ಆಯ್ತಲ್ಲ ಅಂತ. ಪಾಪ ಓದಿತೈತ ಅವ್ನಿಗೆ ಅದಕ್ಕೆ. ಗೈಸ್ ಅಲ್ಲಿಂದ ಮನೆಗೆ ಬಂದ್ವಿ. ಬೈರ ಇನ್ನ ಹುಷಾರಾಗಿಲ್ಲ, ಯಾಕೋ ಅವನ್ಗೆ ಜ್ವರ ಕಡಿಮೆನೇ ಆಗಿಲ್ಲ. ಅದಕ್ಕೆ ಇಲ್ಲಿ ಅಜ್ಜಿ ಹತ್ರ ಅವನ್ಗೆ ದೃಷ್ಟಿ ತೆಗಿಸ್ತಾ ಇದೀವಿ. ಇಲ್ಲ ಇಲ್ಲಿ ಮನೆಗ್ ಬಿಟ್ರೆ ಮನೆ ತುಂಬಾ ಓಡಾಡ್ತವನೆ, ಆದ್ರೆ ಊಟ ಮಾತ್ರ ಮಾಡ್ತಿಲ್ಲ ಯಾಕೋ. ಕಡ್ಡಿ ಅಲ್ಲಿ ಅಂಡೆ ಒಲೆ ಇದೆಯಲ್ಲ ಅಲ್ಲಿ. ಗೈಸ್ ಅಜ್ಜಿ ಕೈಲಿ ದೃಷ್ಟಿ ತೆಗಿಸ್ತಾ ಇದೀವಿ ನಮ್ಮ ಬೈರನ್ಗೆ. ಇವಾಗ ದೃಷ್ಟಿ ತೆಗ್ದಿದ ತಕ್ಷಣ ಊಟ ಮಾಡ್ಕಂದ್ರೆ ಸರಿ, ಇಲ್ಲ ಅಂದ್ರೆ ಬಾಗ್ಲಂತೆ ಹೊಚ್ಚು ಮಮತಾ. ನಾಗರಾಜು ಮತ್ತೆ ಯೋಗಿ ಪ್ರಜ್ವಲ್ ಎಲ್ಲ ಇನ್ನ ಬೈಕಲ್ಲಿ ಬರ್ತಾರೆ, ನಾನು ಕಾರಲ್ಲಿ ಬಂದ್ಬಿಟ್ಟೆ ಗೈಸ್. ಅಲ್ಲಿ ಪೈಂಟ್ ಹೊಡೆದ್ಬಿಟ್ಟವ್ರೆ ಅಲ್ಲಿ. ಗೈಸ್ ಆತರ ಜಾಸ್ತಿ ಸೌಂಡ್ ಬಂತು ಅಂತ ಅಂದ್ರೆ ಜಾಸ್ತಿ ದೃಷ್ಟಿ ಆಗೈತೆ ಅಂತ ಅರ್ಥ. ಇನ್ಮೇಲಿಂದ ಅವ್ರ ಜೊತೆ ರೀಲ್ಸ್ ಮಾಡಿ ಅಪ್ಲೋಡ್ ಮಾಡಕ್ಕೆ ಬಿಡಲ್ಲ ಅನ್ಸುತ್ತ ನಮ್ಮ ಮನೇಲಿ. ಎಷ್ಟು ದೃಷ್ಟಿ ಆಗೈತೆ ನೋಡ್ ನಿಂಗೆ. ದೃಷ್ಟಿ ಏನ್ ಶಕ್ತಿಶಾಲಿ? ಊಟ ಮಾಡಿಲ್ಲ ಏನಿಲ್ಲ. ಸೊ ಇವಾಗ ಕೇಕ್ ಕಟಿಂಗ್ ಟೈಮ್. ತುಂಬ ಜನ ಇರೋ ಕಾರಣ ತುಂಬ ಡಿಸ್ಟರ್ಬೆನ್ಸ್ ಇತ್ತು, ಅದರಿಂದ ಡೈರೆಕ್ಟಾಗಿ ವ್ಲಾಗ್ ಮಾಡೋಕ್ಕಾಗಲಿಲ್ಲ. ಕೇಕ್ ಎಲ್ಲ ಕಟ್ ಮಾಡಾದ್ಮೇಲೆ ನಾವು ನನ್ನ ಅಳಿಯನಿಗೆ ಚಿನ್ನದ ರಿಂಗ್ ಮಾಡಿಸಿದ್ವಿ. ಸೊ ಅದನ್ನು ಗಿಫ್ಟ್ ಮಾಡಿದ್ವಿ. ಆ್ಯಂಡ್ ಈ ಥರ ಇತ್ತು ನೋಡಿ ರಿಂಗ್. ನೋಡಿ ಬೈಲಿ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇವಾಗ ತಾನೇ ಕೇಕ್ ಕಟಿಂಗ್ ಎಲ್ಲ ಆಯ್ತು. ಸೊ ಇವಾಗ ಊಟಕ್ಕೆ ಹೋಗ್ಬೇಕು. ಕೇಕ್ ತಿನ್ನೋ ಮೂಡ್ ಯಾರಿಗೂ ಇಲ್ಲ, ಊಟ ತಿನ್ನೋಕ್ಕೂ ಮೂಡಿಲ್ಲ, ಮಲ್ಕೊಂಡ್ರೆ ಸಾಕು ಹಸಿತೇನೆ ಇಲ್ಲ. ಬಿಕಾಸ್ ನಾಳೆ ಇನ್ನೊಂದು ಪ್ಲಾನ್ ಐತಿ ನಿನ್ಗೆ ಹೊಟ್ಟೆ ಹಸಿತೇನೆ ಇಲ್ಲ ನನ್ಗೆ. ಇವಾಗ ಸ್ವಲ್ಪ ಪರವಾಗಿಲ್ಲ, ಬೈರ ಸ್ವಲ್ಪ ಸಿರ್ಲಾಕ್ ತಿಂದ. ಬಟ್ ಅವ್ನಿಗಿನ್ನ ಸ್ವಲ್ಪ ಟೈಮ್ ಬೇಕು. ನಾಳೆ ಸರಿಯಾಗ್ಬಿಟ್ರೆ ಸಾಕು ಅಂತ. ಹುಷಾರೈತಾನೆ. ಏನ್ ಹುಷಾರೈತನೋ ಏನೋ. ಇವಾಗ ಫ್ರೆಂಡ್ಸ್ ಮಾಡ್ಕೊಡ್ತಿದ್ದೀನಿ ಅವ್ನಿಗೆ. ಅವ್ರನ್ನೆಲ್ಲ ಫ್ರೆಂಡ್ ಮಾಡ್ಕೋಬೇಕು. ಲಿಂಕ್ ಇರ್ಬೇಕು ಊರಿಂದ ಊರಿಗೆ. ಇವಾಗ ಇಲ್ಲಿ ಬಂದ್ರೆ ಇವರೆಲ್ಲ ಫ್ರೆಂಡ್ ಆಗ್ಬೇಕು, ಇಲ್ಲಿ ಆಟ ಆಡ್ಬೇಕು, ಆತರ ಇರ್ಬೇಕು. ಆಟ ಆಡ್ತಾನ ಅವನು. ಅವ ಮೇಂಟೈನ್ ಮಾಡ್ಬೇಕು. ಬೇಡ ಯಾರಿಗೂ ಭಯ ಪಡ್ಬೇಡ. ಅವ್ರು ಬೌ ಅಂತಂದ್ರೆ ಬೌ ಅಂತಾನು, ಕಚ್ಚುದ್ರೆ ಕಚ್ಚು, ಸರಿನಾ? ಲವ್ ಯು ಬೈರಾ. ಸೊ ಗೈಸ್ ನೋಡಿದ್ರಲ್ಲ, ಇದಿಷ್ಟು ನಮ್ಮ ಇವತ್ತಿನ ವ್ಲಾಗ್ ಆಗಿತ್ತು. ಐ ಹೋಪ್ ನೀವೆಲ್ಲರೂ ಎಂಜಾಯ್ ಮಾಡಿದೀರಾ ಅಂತ. ಥ್ಯಾಂಕ್ ಫಾರ್ ವಾಚಿಂಗ್ ಬೈರಾ. See you soon.